ಮಾಡಿವಲ್ಲ ನಾವು ಅನ್ನಂಗೆ ಆಗೈತೆ. ಈ ಕಾರ್ಯಕ್ರಮದ ನಮ್ಮನ್ನು ಆಹ್ವಾನಿಸಿದಂಥ ಸೋಮಣ್ಣವರೇ, ಪ್ರಕಾಶ್ ಅವರೇ, ಅವರ ಹಿಂದಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ರಾತ್ರಿ 9 ಆದರೂ ಒಂದು ಮುಂಜಾನೆ ಎಷ್ಟು ಗಂಟೆಯಿಂದ ಕುಂತಿರೋ ಗೊತ್ತಿಲ್ಲ ನನಗೆ, 10 ಗಂಟೆಯಿಂದ 9-9:30 ಮಟ್ಟ ಕುಂತಿರ್ತಕ್ಕಂಥ ಸಹನಾಶೀಲ ನನ್ನ ಹೆಮ್ಮೆಯ ಕನ್ನಡಿಗರೇ, ಹಾಸ್ಯಕ್ಕೆ ಎಷ್ಟು ಬೆಲೆ ಐತೆ ಅಂತ ಈಗ ನಮಗೆ ಅರ್ಥ ಆಗಾಕತ್ತೆ. ಎಲ್ಲೆಲ್ಲೋ ಇದ್ದವರು ಹಾಸ್ಯ ಅಂದ ತಕ್ಷಣ ಓಡಿ ಬರ್ತಾರೆ. ಬೆಳಗ್ಗೆಯಿಂದ ಈ ವೇದಿಕೆಯ ಮೇಲೆ ಗಣ್ಯಾತಿ ಗಣ್ಯರು ಬಂದು ಹೋಗಿದ್ದಾರೆ, ನೋಡಿದೆ ಇನ್ವಿಟೇಷನ್ನ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಬರೋರ ಬೇರೆ. ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಹೆಣ್ಮಕ್ಳು ಇರ್ತಾರೆ. ಪಾಪ ಇವತ್ತು ಅವರು ಮುಂಜಾನೆಯಿಂದ ಕುಂತು ಬ್ಯಾಸತ್ತು ಹೋಗಿದ್ದಂಗೆ ಅದಾರ. ಭಾಳ ಸುದೀರ್ಘ ಕಾರ್ಯಕ್ರಮ, 2 ದಿವಸ ಮಾಡೋದನ್ನು 1 ದಿವಸ ಮಾಡಿದ್ದಾರೆ ಅನ್ನಿಸ್ತು ನನಗೆ. 3 ದಿವಸ ಮಾಡಿದ್ರು ಚಂದನ ಇವೆಲ್ಲ. ನಾನು ಈ ಊರಿಗೆ ಬಂದಿರಲಿಲ್ಲ, ಇಲ್ಲಿ ಕಾರ್ಯಕ್ರಮ ಆಗಿರಲಿಲ್ಲ. ಪ್ರಾರಂಭನೇ ಇಂಥ ಅದ್ಭುತ ಕಾರ್ಯಕ್ರಮ ಕೊಟ್ಟದ್ದಕ್ಕಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ವಂದಿಸ್ತೇನೆ, ಹಾಗೂ ನಿಮಗೂ ಕೂಡ. ನಾವು ಎಷ್ಟು ಊರು ಹೋಗೀವಿ ಅಂದರೆ 432 ಊರು. ಅದರಾಗ ಕೆಲವು ಊರುಗಳು ಎಷ್ಟು ಮಜಾ ಅದಾವ ಅಂದ್ರೆ ಹೆಸರು ಕೇಳಿದ್ರೇ ನೀವು ಕೇಳೇ ಇಲ್ಲ ಅಂತಂಥ ಹೆಸರು. ಬಹಳ ವಿಚಿತ್ರ ಹೆಸರು. ಊರು ಮೊದಲನೇದು ನಾವು ಮೊದಲ ಹೋಗಿರ್ತಕ್ಕಂಥ ಊರು ಅಂದರೆ ಮೊದಲು ನಮ್ಮ ಜಿಲ್ಲಾದೊಳಗೆ, ಅಲ್ಲೇ ಶುರು ಮಾಡಿದ್ದೆ. ಗಂಗಾವತಿ ನಮ್ಮೂರು. ಬಸ್ ಹತ್ತಾನೆ ಕಂಡಕ್ಟರ್, ಎಲ್ಲಿಗೆಪ್ಪ ಅಂತ ಕೇಳ್ತಾನೆ. ಕುಡಿತೀನಿ ಅಂದವ. ಬಸ್ಸಿನಾಗ ಕುಡಿಬಾರ್ದು ಅಂದವ ಕಂಡಕ್ಟರ್. ಕುಡಿತೀನಿ ಎಲ್ಲೈತೆ? ಕುಡಿತೀನಿ ಅನ್ನೋ ಊರು ಬಳ್ಳಾರಿ ಜಿಲ್ಲೆಯಲ್ಲಿ ಐತೆ ಸ್ನೇಹಿತ. ಕುಡಿತೀನಿ ಅಂತ ಅವ್ರ ಹೆಸರು. ಪಾಪ ಬೆಂಗಳೂರು ಕಂಡಕ್ಟರ್ಗೆ ಏನು ಗೊತ್ತ, ಬಸ್ಸಿನಾಗ ಕುಡಿಬಾರ್ದು, ಹೋಗ್ಕೊಳ್ಳೋ ಮಗ ಇಲ್ರಿ ಕುಡಿತೀನಿ ನನ್ನ ಊರು ಅದ, ಇಲ್ಲಿ ಕುಡಿಬಾರ್ದು. ಅಪ್ಪ ಮತ್ತೆ ಬಗಲಾಗಿರೋರು ಯಾರ ಹೇಳಿದರು, ಡ್ರೈವರ್ ಹೇಳಿದ್ರೆ ಕುದಿಸು. ಇನ್ನೊಂದು ಬಸ್ಸು ಎಲ್ಲಿಗೆ? ತಿಂತೀನಿ. ಆ ಬಸ್ಸಿನಾಗ ಕುಡಿತೀನಿ ಅಂತ ಒಬ್ಬವ, ಈ ಬಸ್ಸಿನಾಗ ತಿಂತೀನಿ ಅಂತ. ಏನ್ಲಿ ಊರುಗಳಿವು? ತಿಂತೀನಿ ಅಂದರೆ ಯಾವುದು? ತಿಂತಿಣಿ ಮೌನೇಶ್ವರ. ಮತ್ತು ಕರಡಿ, ಇಲ್ಕಲ್. ಇಲ್ಕಲ್ ಹೆಸರು ಕೇಳಿರಲ್ಲ ನೀವೆಲ್ಲ? ಬರೀ ಇಲ್ಕಲ್ ಕೇಳಿರಿ. ಇಲ್ಕಲ್ ಅದಕ್ಕೆ ಫೇಮಸ್ ಅಮ್ಮ? ಸೀರೆ ಗಂಡ್ಮಕ್ಳು ಹೇಳೋರ್ದಿಂದವಲ್ಲ, ಹೆಣ್ಮಕ್ಳು ಹೇಳೋರು. ಇಲ್ಕಲ್, ಅದ್ರ ಪಕ್ಕದಾಗ ತುಂಬ ಅಂತ ಒಂದು ಊರು ಐತೆ, ಅದ್ರ ಪಕ್ಕದಾಗ ಕರಡಿ ಅಂತ ಒಂದು ಊರು ಐತೆ. ಇವು 3 ಸೇರಿದ್ರೆ ಬೆಂಗಳೂರು ಹಂಚ್ಕೊಂಡ್ಬಿಡ್ತಾವೆ. ಬೆಂಗಳೂರವ್ರು ಇಲ್ಕಲ್ಲ ಸೀರೆ ತೊಗೊಳಕಂತ ಬಸ್ ಸ್ಟ್ಯಾಂಡ್ನಾಗ ಇಳಿದ್ರು. ಇಲ್ಕಲ್ಲಾಗ ಪ್ರೈವೇಟ್ ಬಸ್ಸಿನಾಗ ಕೂಗಾಕತ್ತಿದ್ದ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್. ಅಯ್ಯಯ್ಯೋ, ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆನೇ ಬೇಡ, ಲಂಗನೂ ಬೇಡ, ನಡ್ರಿ ಹೋಗೋಣ ಅಂತ. ಅವು ಊರ ಹೆಸರು ಇಲ್ಕಲ್ಲು ತುಂಬ ಕರಡಿ. ಇನ್ನೊಂದು ಊರು ಐತೆ, ಊರ ಹೆಸರು ಹುಡುಗಿ. ಎಲ್ಲೈತೆ ಗೊತ್ತಿಲ್ಲ? ಹುಮನಾಬಾದ್ ತಾಲೂಕಿನ ಹತ್ರ ಐತೆ ಹುಡುಗಿ ಅಂತ ಊರ ಹೆಸರು. ಇರಲಿ, ಬೇಡ ಅನ್ನೋದಿಲ್ಲ. ಆದರೆ ಇವು ಬಸ್ ಕಂಡಕ್ಟ್ರು ಬಸ್ ಹೋಗ್ಬಿಡ್ತೈತೆ, ಟೆಂಪೋದವ್ರು ಇರ್ತಾರೆ ನೋಡ್ರಿ, ಅಯ್ಯಪ್ಪ ಅನಾಹುತಾವು. ಅವ್ರು ಕೂಗೋದು ನೋಡ್ಬೇಕು ನೀವು. ಕಡೆ ಬಸ್ ಹೋತು ನಮ್ಮ ಟೆಂಪೋಗೆ ಬರ್ರಿ, ಎಲ್ಲಿಗೆ ಹೋಗತ್ರಿ ಹುಡುಗಿ? ಗಾಬರಿ ಆಗ್ಬಿಟ್ಟ, ಕೂಗಾಕೈತಿ ಬಿಟ್ಟಿವ. ಬಸ್ಸಿನವ್ರು ಎಷ್ಟು ಜಾಸ್ತಿ ತೊಗೊಂಡ್ರೆ ಅದಕ್ಕಿಂತ ಕಡಿಮೆ ತೊಗೊತೀವಿ ನಾವು. ಅವ್ರು 25 ರೂಪಾಯಿ ತೊಗೊಂತಾರೆ, ನಮ್ದು 10 ರೂಪಾಯಿ. ಕೂಗಾಕೈತ, 10 ರೂಪಾಯಿ ಕೊಡುಗೆ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ. ಮದುವೆ ಆಗ್ಲಾರ್ದು ಓಸು ಅಪ್ಪ 10 ರೂಪಾಯಿ ಒಂದು ಹುಡುಗಿ ಅಪ್ಪ, 100 ರೂಪಾಯಿ ತೊಗೊಳ್ಳೋ, ಒಂದು 10 ಕೊಡು, ಕನ್ಯಾ ಸಿಗೋದು. ಊರ ಹೆಸರು ಹುಡುಗಿ. ಕೂಗವ್ರು ಅನಾಹುತ ಮಾಡ್ತಾರೆ. 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ. ಮತ್ತು ಇನ್ನೊಂದು ಊರು ಐತೆ, ಸ್ಟಾಪ್ ಆತ್ ಬಸ್. ಜನಿವಾರ ಯಾರು ಹೇಳಿರಿ? ಜನಿವಾರದವ್ರು ಹೇಳಿರಿ. ಓಸು ಮಂದಿ ಬ್ರಾಹ್ಮಣರು ಹೇಳಿದ್ಬಿಟ್ರಿ ಕೆಳಗೆ. ಊರ ಹೆಸರು ಜನಿವಾರ. ಆ ಕಡೆ ಮಲೆನಾಡು ಕಡೆ ಐತಿ. ಮತ್ತೊಂದು ಊರು ಶಿವನ ಪಾದ ಇತ್ತು, ಊರ ಹೆಸರು ಐತಿ. ಶಿವನ ಪಾದ ಯಾರೇ? ಶಿವನ ಪಾದ ಯಾರೇ? ಶಿವನ ಪಾದ ಯಾರೇ? ಶಿವನ ಪಾದಕ್ಕೆ ಹೋಗೋರು ಬರ್ರಿ.
ಯಪ್ಪ ಮದುವೆಗೆ ಹೊಂಟೀವಿ ನಾವು, ನೀನೇನ ಶಿವನ ಪಾದ ಅಂತ. ಇನ್ನು ನಮ್ಮದು ಬಿಡನ್ರಿ, ಉತ್ತರ ಪ್ರದೇಶ ಕಡೆ ಹೋದ್ರಂತೂ ಅನಾಹುತ ಯವ್ವ. ಊರ ಹೆಸರು ಏನು ಗೊತ್ತೇನ? ಲೌಡಿ. ಕಂಡಕ್ಟ್ರು ಹೊಯ್ಕೊತಿರ್ತಾರೆ, ಲೌಡಿ ಕೌನ್ ಲೌಡಿ ಕೌನ್ ಲೌಡಿ ಕೌನ್ ಲೌಡಿ ಯಾವೋ ಲೌಡಿ ಯಾವೋ ಲೌಡಿ. ಇವು ನಮ್ಮ ಮಂದಿ ಅಪ್ಪ ಏನು ಉಸಿರಲ್ಲ ಇದು ಲೌಡಿ. ಇನ್ನೊಂದು ಊರು ಐತಿ, ಯೋಗಿ ಆದಿತ್ಯನಾಥ್ ಅಲ್ಲಿ ಮುಖ್ಯಮಂತ್ರಿ. ಅಲ್ಲಿ ಅವರು ಆದಿತ್ಯನಾಥ್ರಿ ಕೈ ಮುಗಿದು ನಿಮ್ಮಂಥವು ಕೈ ಬೇಕೈತಾನ. ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ಮಿನಿಸ್ಟ್ರ, ನಮ್ಮ ಊರ ಹೆಸರು ಚೇಂಜ್ ಮಾಡಿರಪ್ಪ. ನಮಗೆ ನಾಚಿಕೆ ಆಗಿಬಿಟ್ಟೈತೆ. ಯಾವ ಊರಲ್ಲಿ ಅಂದ್ರೆ ಬೋಸೂಡಿ ರೀ ಅಂದವು. ಉತ್ತರ ಪ್ರದೇಶದಾಗ ಐತ್ರಿ ಬೋಸೂಡಿ ಅಂತ ಒಂದು ಊರು ಐತೆ. ಇದ್ರ ಚಿಂತಿಲ್ಲ, ಬಸ್ ಸ್ಟ್ಯಾಂಡ್ ಕೂಗವ್ ಕಂಡಕ್ಟರ್ನ ಏನು ಮಾಡ್ಬೇಕಂತ ಹೇಳಿದ್ರು, ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್ ಮೈಹೂ ಅಂತಾರೆ ಒಬ್ಬಕ್ಕೆ. ಏನು ಅನ್ಸಂಗೆ ಆ ಊರು ಬಂದಿನ ಬೋಸುಡಿ ವಾಲ ಹೋತ್ರೋ ಬೋಸುಡಿ ವಾಲ ಹೋತ್ರೋ ಬೋಸುಡಿ. ಅದಕ್ಕಲ್ಲೇ ಅಪ್ಪ ಹೇಳೋದು, ಒಂದ ಊರಾಗಿದ್ರೆ ಜ್ಞಾನ ಬೆಳೆಯೋದಿಲ್ಲ. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ. ಇಲ್ಲ ಲೈಬ್ರರಿ ಐತಾ, ದಯವಿಟ್ಟು ಲೈಬ್ರರಿಗಳಿದ್ರೆ ಬಳಸಿಕೊಳ್ರಿ. ಹಳ್ಳಿ ಊರಾಗ ಲೈಬ್ರರಿ ಇಲ್ದ ಊರಾಗ ಮನೆಗೆ ಪೇಪರ್ ತರಿಸೋರು ಕಟ್ಟಿ ಮ್ಯಾಗ ಪೇಪರ್ ಹಾಕ್ತಾರೆ. ಓಣಿ ಯುವಕರೆಲ್ಲ ಬಂದು ಆ ಪೇಪರ್ ಓದ್ತಾರೆ. ನಿಮ್ಮಲ್ಲಿ ಯಾರ ಮ್ಯಾಗ್ಝಿನ್ ತರಿಸ್ತಿದ್ರು ಅಂದ್ರೆ, ಲೈಬ್ರರಿ ಇರಲಿಲ್ಲ ಅಂದ್ರೆ ಯಾವ್ದಾರು ಒಂದು ದೊಡ್ಡ ಹಾಲ್ ನೋಡ್ರಿ, ಗುಡಿ ಕಟ್ಟಿ ನೋಡ್ರಿ, ಅಲ್ಲಿ ಪೇಪರ್ ಓದೋದಾಗಿಂದ ಅಲ್ಲಿ ಒಯ್ದು ಹಾಕ್ರಮ್ಮ ಪೇಪರ್ ತರಿಸೋರು. ನಿರುದ್ಯೋಗಿಗಳು ಇರ್ತಾರೆ, ಪೇಪರ್ ತೊಗೊಳಕ್ಕೆ ರೊಕ್ಕಿರ್ಲಾರ್ದಂಥ ಜನ ಬೇಕಾದಷ್ಟು ಜನ ಯುವಕರದಾರ ನಮ್ಮಲ್ಲಿ. ಆ ಪೇಪರ್ ಹಾಕ್ರಿ, ಅದರ ಉದ್ಯೋಗಕ್ಕೆ ಅರ್ಜಿ ಹಾಕ್ತಾರೆ, ಪೇಪರ್ ಓದ್ತಾರೆ. ಇವತ್ತು ಏನಿಲ್ಲ, ಎಲ್ಲ ಹೋಗ್ಬಿಟ್ಟು ಬರೀ ತಿಕ್ಕದ ಟಿಂಗ್ 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 ಟಿಂಗ್. ಯಪ್ಪ ಏನು ನೋಡ್ತಾರೆ ರೀ ಮೊಬೈಲು. ನಾ ಕಾರ್ಯಕ್ರಮ ಶುರು ಮಾಡಿದಾಗ ಇಷ್ಟು ಮೊಬೈಲ್ ಇರಲಿಲ್ಲ ರೀ. ಅದ್ರಾಗ ಕ್ಯಾಮ್ರಾ ಬಂದಂತೂ ಸತ್ತೋಗ್ಬಿಟ್ಟು ನಾನಂತೂ. ಮೊದಲೆಲ್ಲ ಫೋಟೋ ಭಾಳ ತೆಗೆಸ್ಕೊಂಡ್ರೆ ಆಯುಷ್ಯ ಕಮ್ಮಿ ಅಂತೀರಿ. ಫೋಟೋ ತೆಗಿಸ್ಕೊಂತಿದ್ದಿಲ್ಲ, ಆಯುಷ್ಯ ಕಮ್ಮಿ ಆಕೈತಿ. ಈಗ ನನಗೆ ಸೆಲ್ಫಿಯಾಗಿ ತೆಗಿಸ್ಕೊಳೋದು ನೋಡಿದ್ರೆ ನಾ ಸತ್ತ ಒಂದು 20 ವರ್ಷ ಆಗ್ಬೇಕಾಗಿತ್ತು ರೀ. ಯಪ್ಪ ಸೆಲ್ಫಿ ಮೋಡ್ ಕಂಡಿಡ್ದು ನನ್ನ ಕೈಯಾಗ ಸಿಗ್ಬೇಕು, ಅವನು ಓಡಿಸಾಡಿ ಒದಿತೀನಿ ನೋಡ ಬೆಕ್ಕಂತ. ಏನು ರೀ ಗೌರವ ಇಲ್ಲ ಸರ. ಫೋನ್ ಹತ್ರಿ ನನಗೆ ಸ್ವಲ್ಪ ನಗ್ರಿ ಅಂತಾನ. ನಿಮ್ಮಂಥವ್ರು ನಗಿಸಿ ನನ್ನ ನಗು ಹಾಳಾಗಿ ಹೋಗೈತೆ ರೀ, ಉಚ್ಕೊಳ ಮಗನ ಅಂತ ಬೈದ. ಆಮೇಲೆ ರೀ ಎಷ್ಟು ಸಲಿಗೆ ತೊಗೊಂತಾರಂದ್ರೆ ಬರ್ರಿ ಇದತ್ತ ಹೇಳಕ್ಕೊಂತಾರ್ರಿ, ನಗ್ರಿ ಅಂತಾರೆ. ನಂಗೆ ನಗಕ್ಕಾಗೋದಿಲ್ಲ. ಯಾಕೆ? ಅವೊಂದು ಬೂಟ್ಗಾಲು ನನ್ನ ಕಾಲು ತುಳಿತಿರ್ತೈತಿ ರೀ. ಇದು ಗೌರವನ? ಇಲ್ಲ ಐಬ್ಯಾಗ ಕೂತಿದ್ವಿ ನಾವು ಸರ್, ಅವರಿಗೆ ಬೇಸದ ಸರ್, ಸ್ಟೇಜ್ ಮ್ಯಾಗ ಕೂತ್ಬಿಡು ನಡ್ರಿ ಅದು. ಬರೀ ಬರೋದೇ ನಿಂದ್ರದು. ಯಾರು ಏನು ಇತ್ತಾಗ ನೋಡ್ರಿ ಅನ್ನೋದು ನಗು ಅನ್ನೋದು. ತಾವು ಮೇಕಪ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಿಂದಿರ್ತಾರೆ. ನನಗೇನೂ ಇಲ್ಲ, ನೀನು ಹಂಗೆ ಸುಮ್ಮನೆ ನಗು ಅಂತ. ಎಷ್ಟು ವಿಚಿತ್ರ ಆಗೈತೆ ಪ್ರಪಂಚ ಅಂದರೆ, ಜೀವನ ಮಾಡೋದು ಕಷ್ಟ ಆಗೈತೆ ಸ್ನೇಹಿತರೆ. ಹಂಗೆ ಜನಿವಾರ ಅಂತ ಊರೈತೆ. ಮತ್ತೇನು ಪ್ರಧಾನಿ ಯಾರು? ನಾವೆಲ್ಲ ಮೋದಿ ಅಂತ ಹೇಳ್ತೀವಿ. ಪ್ರಧಾನಿ ಅಂತ ಒಂದು ಊರೈತೆ. ನೆಕ್ಸ್ಟ್ ಕಿಡಿಗೇಡಿ, ಹತ್ತನೇ ತಾಲೂಕ್ನಾಗ ಐತ್ರಿ ಕಿಡಿಗೇಡಿ. ಕಿಡಿಗೇಡ್ಯಾರ್ರಿ 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 ನಾವು ಮುದುಕ್ ಕೇಳೋದು ಕೆಳಗೆ, ಅವ್ನು ಕಿಡಿಗೇಡ. ಊರ ಹೆಸರು ಕಿಡಿಗೇಡಿ. ಇನ್ನೊಂದು ಊರೈತಿ ಬಾಚಣಿಕೆ. ಬಾಚಣಿಕೆ ಅಂತ ಒಂದು ಊರೈತಿ. ಬಾಚಣಿಕೆ 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 ಅಂತ ನನಗೊಂದು ಕೊಡೋ ಒಂದು ಒಬ್ಬವ. ನಿನ್ನ ತಲೆಯಾಗ ಕೂದಲಿಲ್ಲಲೇ, ನೀನೇ ಬಾಚಣಿಕೆ ತೊಗೊಳ್ತೀನಿ. ಒಂದು ಬಾಚಣಿಕೆ ಕೊಡ್ರಿ ಅಂತ ಕಂಡಕ್ಟರ್ ರೊಕ್ಕ ಕೊಟ್ರು. ಬೆಂಗಳೂರು ಕಂಡಕ್ಟರ್, ನಿನ್ನ ತಲೆ ಮ್ಯಾಗ ಕೂದಲಿಲ್ಲಲ್ಲೋ ಮರಾಯ. ಊರ ಹೆಸರು ಬಾಚಣಿಕೆ. ಎಷ್ಟು ಊರು ರೀ ಕರ್ನಾಟಕದಾಗ. ಹಂಗೆ ಬೇರೆ ಬೇರೆ ರಾಜ್ಯದ ಊರುಗಳು ಹುಡುಕಿದ್ರೆ ನಾವು ಧನ್ಯರಾಗಿ ಹೋಗ್ತೀವಿ. ಎಲ್ಲ ಊರುಗಳದ್ದು ವೈಶಿಷ್ಟ್ಯ, ಕರ್ನಾಟಕದಂತೂ ನಂಬರ್ 1 ವೈಶಿಷ್ಟ್ಯ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ವೈವಿಧ್ಯಮಂತ ಊರು ಬೇರೆ ಕಡೆಗಳಿಗಿಲ್ಲ. ನಾವೆಷ್ಟು ಸುಖವಾಗಿದ್ದೀವಿ ಅಂದ್ರೆ, ನಮಗೆ ಭೂಕಂಪ ಇಲ್ಲ, ಚಂಡಮಾರುತ ಬಂದದ್ದು ಗೊತ್ತಿಲ್ಲ. ನೀರಿಲ್ದ ಸಾಹಿತ್ಯವಾಗಲಿ, ನಾವು ನೀರಾಗ ಮುಳುಗಿ ಸಾಯಂಗಿಲ್ಲ. ಎಷ್ಟು ಸೇಫ್ ಅದೀರಿ ಕರ್ನಾಟಕ ಪುಣ್ಯಭೂಮಿ. ಯಾಕಂದ್ರೆ ದಾನಮ್ಮ ದೇವಿ ಅಂತ ಮಹಾನುಭಾವಿ ಇದ್ದಂಥ ಊರು, ಬಸವಣ್ಣ ಸರ್ವಜ್ಞ. ಏನು ಎಂಥ ಅದ್ಭುತ ಅಂದ್ರೆ, ಎಲ್ಲರೂ ಬೆಂಗಳೂರು ಕರ್ನಾಟಕಕ್ಕೆ ಬಂದು ಇರೋದಕ್ಕೆ ಎಲ್ಲ ಊರುಗಳು ಅಪಾಯ. ನೆರೆ ಹಾವಳಿ, ಸಮುದ್ರ ಸಮೀಪ ಐತೆ, ಸಮುದ್ರಕ್ಕೆ ಬಂತು, ಭೂಕಂಪ ಆಯ್ತು. ಹೆಂಗದೀವಿ ಇಲ್ಲಿ? ಯಾಕಂದ್ರೆ ಇದು ಶರಣರ ನಾಡು. ಎಷ್ಟು ಆರಾಮದೀವಿ ನಾವು. ಮಳೆ ಇಲ್ಲ ಮಳೆ ಇಲ್ಲ ಅಂತ ಒಂದು 2 ವರ್ಷ ಗುಳಾಡಿದ್ವಿ. ಹೆಂಗೆ ಬಂತು ಮಳೆ ಈ ವರ್ಷ, ಸಾಕೋಯಪ್ಪ ಅನ್ನಂಗಾಗೈತೆ. ಹೌದಾ? ಅದಕ್ಕೆ ಇದು ಪುಣ್ಯಭೂಮಿ. ಅದಕ್ಕೆ ಇಲ್ಲಿ ಇಂಥ ಕಾರ್ಯಕ್ರಮ ನಡೀತಾರೆ.